ಹಾಯ್ ಹಲೋ ನಮಸ್ಕಾರಂ ಎಲ್ಲಾರಲ್ವಾ. ಸೊ ಲಾಸ್ಟ್ ನಮ್ಮದು 19/7 23 ಶಿಫ್ಟ್ 2 ಮುಗೀತು. ಇದು ಶಿಫ್ಟ್ 3 ಪೇಪರ್. ಓಕೆ, ಸೊ ಫಸ್ಟ್ ಕ್ವಶನ್, ದ ಸಮ್ ಆಫ್ ಟೂ ನಂಬರ್ಸ್ ಈಸ್ 98. ಸಮ್ ಆಫ್ ಟೂ ನಂಬರ್ಸ್ 98, a plus b 98. ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ 28, a minus b 28. ಫೈಂಡ್ ಒನ್ ಆಫ್ ದ ಟೂ ನಂಬರ್ಸ್. ಸೊ ಮೈನಸ್ ಮಾಡಿದ್ರೆ ಇದು ಎಷ್ಟಾಯಿತು ನಮಗೆ 100, 128, 126 ಬೈ 2 ಮಾಡಿದ್ರೆ 6, 3, 63 1. ಸೊ 63ಗೆ ಆ್ಯಡ್ ಮಾಡಿದ್ರೆ 98 ಬರಬೇಕು. 63ಗೆ ಯಾವ ನಂಬರ್ ಆ್ಯಡ್ ಮಾಡಿದ್ರೆ 98 ಬರುತ್ತೆ? 35. ಓಕೆ, ಸೊ ನೆಕ್ಸ್ಟ್, ದ ಸ್ಪೀಡ್ ಆಫ್ ಎ ಬೋಟು ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟಂತೆ? 125% ಆಫ್ ದ ಸ್ಪೀಡ್ ಇನ್ ಸ್ಟಿಲ್ ವಾಟರ್. ಅಂದರೆ 125% ಆಫ್ ಎಕ್ಸು. ಯಾವುದ್ರ ಸ್ಪೀಡ್ ಇದು? ಡೌನ್ ಸ್ಟ್ರೀಮು. ಅಂದರೆ x+y ಇದು ಸ್ಪೀಡು. ಓಕೆ, ಇಫ್ ದ ಬೋಟ್ ಟೇಕ್ಸ್ 30 minutes ಟು ಕವರ್ 20 km ಇನ್ ಸ್ಟಿಲ್ ವಾಟರ್. ಸೊ 20 kmಗೆ 30 minutes ಅಂತ ಅಂದರೆ 1 hourಗೆ 40 km ಹೋಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ಬಿಡ್ತು ನಮಗೇನು? 40 kmph. ಓಕೆ, ಸೊ ಇದ್ರ ಮೇಲೆ 25%. ಸೊ 25% ಆಫ್ 40 ಏನು? 10. ಸೊ x+y ಏನು ಬಂತು ನಮಗೆ? 50 kmph ಪರ್ ಅವರ್ ಬಂತು. ಈಗ ದೆನ್ ಹೌ ಮಚ್ ಟೈಮ್ ಇನ್ ಅವರ್ಸ್ ವಿಲ್ ಇಟ್ ಟೇಕ್ ಟು ಕವರ್ 15 km ಅಪ್ ಸ್ಟ್ರೀಮ್? ಸೊ x ಮೈನಸ್ ವೈ ಏನಾಗುತ್ತೆ? ಸೊ x ಮೈನಸ್ ವೈ ನಮಗೆ ಎಕ್ಸು 40 ಅಂತ ಗೊತ್ತು. ಸೊ ಎಕ್ಸ್ 40 ಅಂತ ಅಂದರೆ x+y 50 ಅಂತ ಅಂದರೆ ವೈ ಎಷ್ಟು? 10. ಸೊ 40 - 10 30 km ಪರ್ ಅವರ್ ಸ್ಪೀಡ್ ಇದ್ರದ್ದು. ಓಕೆ, ಇವಾಗ ಅವ್ರು ಕೇಳ್ತಿರೋದು ಅದರಲ್ಲಿ 15 km ಹೋಗೋಕ್ಕೆ ಎಷ್ಟು ಹೊತ್ತು ತಗೊಳುತ್ತೆ? 1 hourಗೆ 30 km ಹೋದರೆ ಹಾಫ್ ಆನ್ ಅವರ್ಗೆ 15 km ಆಗುತ್ತೆ, 1/2. ಓಕೆ, ಸೊ ನೆಕ್ಸ್ಟು, ಅರ್ಚನಾ ಟುಕ್ ಎ ಲೋನ್ ಆಫ್ 78,000. ಅರ್ಚನಾನವ್ರು 78,000 ಲೋನ್ ತೊಗೊಂಡಿದ್ದಾರೆ. ಓಕೆ, ಫ್ರಮ್ ಎ ಬ್ಯಾಂಕ್ ಆನ್ 24 January 2012. 2012 78,000 ಲೋನ್ ತಗೊಂಡಿದ್ದಾರೆ. ಅಟ್ 8.3/4% ಅಂದರೆ 8.75% ಅಲ್ಲಿ ತಗೊಂಡಿದ್ದಾರೆ. ಆ್ಯನ್ಯಲ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಪೇಡ್ ಇಟ್ ಬ್ಯಾಕ್ ಆನ್ 18th June. ಸೊ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ತೊಗೊಂಡಿದ್ರೆ 18th June 2012 ವಾಪಸ್ ಕೊಟ್ಟಿದ್ದಾರೆ, ಲೋನ್ ತೀರಿಸಿದ್ದಾರೆ. ಫೈನ್ ದ ಟೋಟಲ್ ಅಮೌಂಟ್ ಬೈ ಅರ್ಚನಾ. ಎಷ್ಟು ಅಮೌಂಟ್ ಕಟ್ಟಿರ್ತಾರೆ? ಸೊ ಫಸ್ಟ್ ನಾವು 2012 ಲೀಪ್ ಇಯರ್. ಸೊ ಲೀಪ್ ಇಯರಲ್ಲಿ ಫಸ್ಟ್ ಜನವರಿಂದ June 18th ಮಾತ್ರ ಬೇಕು. ಸೊ January 24th ಬಿಟ್ಬಿಟ್ರೆ 25, 26, 27, 28, 29, 30, 31. ಸೊ 7 ಡೇಸು. ಅದಾದಮೇಲೆ ಲೀಪ್ ಇಯರ್ ಆಗಿರೋದ್ರಿಂದ February 29. ಸೊ ಅದಾದಮೇಲೆ Jan, Feb, ಮಾರ್ಚಲ್ಲಿ 31, ಮೇಯಲ್ಲಿ 30 ಅಷ್ಟೇ ಅಲ್ವಾ? Jan, Feb, March, April, ಸೊ January 7, February 29, March 31, ಇದು 30, ನೆಕ್ಸ್ಟ್ ಮತ್ತೆ 31 ಬರುತ್ತೆ. ಓಕೆ, ಇದು ಮೇ. ಸೊ ನೆಕ್ಸ್ಟ್ ಜೂನಲ್ಲಿ 18 ಡೇಸು. ಸೊ ಟೋಟಲ್ ಆ್ಯಡ್ ಮಾಡಿದ್ರೆ 9, 1, 10, 18, 26, 3, 4, 5, 6, 7, 8, 9, 10, 11, 12, 13, 14, 146 ಡೇಸು. ಸೊ 78,000 ಇಂಟು 146 ಡಿವೈಡ್ ಬೈ 366 ಇಂಟು 8 ಡಿವೈಡೆಡ್ ಬೈ 4 ಇಟ್ಸ್ 32, 35/4 ಬೈ 100 ಅಂತ ಅಂದರೆ ಇಂಟು 1/100 ಬರುತ್ತೆ. ಸೊ 8 ಇದೆಷ್ಟು? 35/4 ಇಂಟು 100. ಸೊ ಇಷ್ಟು ಮಾಡಿದ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಈ 2 zeros ಕ್ಯಾನ್ಸಲು. ಅದಾದಮೇಲೆ ಸೊ ಇದು 2 ಮಾಡಿದ್ರೆ 7, 2 7s 14, 2 73 5s 365 ಬರುತ್ತಲ್ವ. ಸೊ 1 ಪಾಯಿಂಟ್ ಏನಾಗಲ್ಲ, ಯಾಕಂದರೆ ನಮಗೆಲ್ಲ ಜಾಸ್ತಿ ವೇರಿಯನ್ಸೇ ಇರೋದ್ರಿಂದ ಇಟ್ಸ್ ಓಕೆ. ಸೊ 73 2s 72 3s. ಓಕೆ, ಸೊ 3 2s 6, 3 6 260 ಐತೆ ಇಲ್ಲಿ. ಓಕೆ, ಇಲ್ಲಿ ಎಷ್ಟು ಉಳ್ದೈತೆ? ಇನ್ನು 12 ಉಳ್ದೈತೆ. ಸೊ 4ಇಂದ 24 ಹೋಗಲ್ಲ. ಸೊ 4ಇಂದ 4 1s 4 6 24, 4 5s 20, 65. ಸೊ ಇನ್ನೊಂದು 3 ಒಂದು ಇಳಿದಿದೆ. ಸೊ 65 ಇಂಟು 2 ಇಂಟು 35/3 ಮಾಡಿದ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ 65 ಇಂಟು 35 ಮಾಡೋಣ. ಸೊ 65 35 ಮಾಡಿದ್ರೆ 5 5s 25, 6 5s 30, 5 is 15, 45, 46, 47, 6 3s 18, 22, 2275. 2275 ಇಂಟು 2 4,400, 150. ಸೊ 4,000. ಸೊ 3ಇಂದ 65 ಇಂಟು 2, ಸಾರಿ ಇದು 72 5 73 5s 365. ಓಕೆ, ಸೊ ಇಲ್ಲಿ 5 ಇರುತ್ತೆ. 4ಇಂದ ಸೊ 3ಇಂದ ಕಟ್ಟಾಗಲ್ಲ. ಸೊ ಇಲ್ಲಿ ಹಂಗೆ 780 ಹಂಗೆ ಇದೆ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲಿ 4 ಕೂಡ ಹಂಗೆ ಇದೆ.
ಸ್ಟಿಲ್. ಓಕೆ, ಸೊ 2 1s 2 2s. ಇವಾಗ ಈ 785 ತೆಗೆದ್ರೆ 5 1s 5, 5 5s 25, 5 6 30. ಓಕೆ, ಸೊ 2 1s 2 7s 14, 2 8s 16. ಸೊ 78 into 35. 78 35, 5 8s 40. ಆಮೇಲೆ 5 7s 35, 3 8s 24, 35 45 55 59 ಪ್ಲಸ್ 4 63, 7 3s 21 6 2730. ಸೊ ಇದಕ್ಕೆ 2730 ಆ್ಯಡ್ ಮಾಡಿದ್ರೆ 2730 ಆ್ಯಡ್ ಮಾಡಿ 0 3 7 10 8 730 ಅಂದರೆ ಅಪ್ರಾಕ್ಸಿಮೇಟಾಗಿ ಹತ್ರ ಅಷ್ಟಕ್ಕೆ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಮದರ್ ಟೋಲ್ಡ್ ಅರ್ ಡಾಟರ್ 7 years ago ಐ ವಾಸ್ 7 times ಆಸ್ ಓಲ್ಡ್ ಆಸ್ ಯು. 7 ವರ್ಷ ಮುಂಚೆ ತಾಯಿ ಮಗಳಿಗಿಂತ 7 ಜಾಸ್ತಿ ವಯಸ್ಸಾಗಿ ಇದ್ರಂತೆ. 3 years ಫ್ರಮ್ ನೌ, ಇವಾಗಲಿಂದ ಮುಂಚೆ, ಇಲ್ಲಿಂದ ಮುಂದಕ್ಕೆ 3 ವರ್ಷ ಆದಮೇಲೆ ಐ ಶಲ್ ಬಿ 3 times ಆಸ್ ಓಲ್ಡ್ ಆಸ್ ಯು ವಿಲ್ ಬಿ. ನಾನು ನಿನ್ಕಿಂತ ಅವ್ರ ಮಗಳಿಗಿಂತ ತಾಯಿ 3 ವರ್ಷ ದೊಡ್ಡವರಲ್ಲ, ಅವ್ರು 3 ಪಟ್ಟು ಅವ್ರಿಗಿಂತ 3 ವರ್ಷ ಜಾಸ್ತಿ ಇರ್ತಾರೆ. ಫೈಂಡ್ ದ ಪ್ರೆಸೆಂಟೇಜ್ ಆಫ್ ದ ಮದರ್ ಆ್ಯಂಡ್ ಡಾಟರ್. ಪ್ರೆಸೆಂಟೇಜ್ ಕೇಳ್ತಾ ಇದ್ದಾರೆ. ಸೊ ನಾವು ಇದನ್ನ ಆಪ್ಷನ್ಸ್ ಎಲಿಮಿನೇಟ್ ಯೂಸ್ ಮಾಡ್ಕೊಂಬೋಣ. ಸೊ 45 5 15. ಸೊ 7 years ಮುಂಚೆ ಎಷ್ಟು ಟೈಮ್ಸ್ ಇರಬೇಕು? 7 times ಇರಬೇಕು. ಸೊ 7 years ತೆಗೆದ್ರೆ ಇದರಲ್ಲಿ 38, ಇದರಲ್ಲಿ 7 ತೆಗೆದ್ರೆ 8, 8ಗೂ 38ಗೂ 7 times ಇದೆಯಾ? ಇಲ್ಲ. ಸೊ ನಮ್ಮ ಈ ಆಪ್ಷನ್ ಅಲ್ಲ. 4 40 ಮತ್ತು 10. ಸೊ 7 years ಮುಂಚೆ ಅಂದರೆ 33. ಇದು 7 ತೆಗೆದ್ರೆ 3ಗೂ 11 times ಇದೆ. ಸೊ ಇದು ಕೂಡ ಅಲ್ಲ. 42 12. 7 years ತೆಗೆದ್ರೆ 35, ಇಲ್ಲಿ 7 years ತೆಗೆದ್ರೆ 5. ಸೊ 5 7s 35, 7 times ಇದೆಯಾ? ಸೊ ನಮ್ಮ ಆನ್ಸರ್ ಇದು. ಓಕೆ, ಸೊ ನೆಕ್ಸ್ಟ್, ದ ಫಾಲೋಯಿಂಗ್ ಪೈ ಚಾರ್ಟ್ ಶೋಸ್ ದ ಆ್ಯನ್ಯುವಲ್ ಎಕ್ಸ್ಪೆಂಡಿಚರ್ ಆಫ್ ಡಿಫ್ರೆಂಟ್ ಐಟಮ್ಸು. ವಾಟ್ ಈಸ್ ದ ಮಿನಿಮಮ್ ಆ್ಯಂಗಲ್ ಇನ್ ದ ಗಿವನ್ ಪೈ ಚಾರ್ಟ್? ಚಿಕ್ಕ ಆ್ಯಂಗಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಚಿಕ್ಕದು ಇಲ್ಲಿ ಕಮ್ಮಿ ಅಂತ ಅಂದರೆ 10 ಇದೆ, 10%. ಸೊ 1 ಡಿಗ್ರಿಗೆ 3.6 ಅಂತ ಅಂದರೆ 10 degreesಗೆ 36%, 36 degree. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್, ವಾಟ್ ಈಸ್ ದ ನಂಬರ್ ಆಫ್ ಕಾಮನ್ ಟ್ಯಾಂಜೆಂಟ್ ದಟ್ ಕ್ಯಾನ್ ಬಿ ಡ್ರಾನ್ ಟು 2 circles ದಟ್ ಟಚ್ ಈಚ್ ಅದರ್ ಎಕ್ಸ್ಟರ್ನಲಿ. ಸೊ 2 circles ಈಚೆ ಟಚ್ ಆಗ್ತಿದೆ ಅಂತ ಅಂದರೆ ಅದಕ್ಕೆ ಎಷ್ಟು ಟ್ಯಾಂಜೆಂಟ್ಸು ಡ್ರಾ ಮಾಡ್ಬೋದು? ಸೊ ಇಲ್ಲಿಂದ ಇಲ್ಲಿ 1 ಟ್ಯಾಂಜೆಂಟು, 2 ಟ್ಯಾಂಜೆಂಟು, ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 3 ಟ್ಯಾಂಜೆಂಟು, 3 ಟ್ಯಾಂಜೆಂಟ್ಸ್ ನಾವು ಟಚ್ ಮಾಡ್ಬೋದು. 3 ಟ್ಯಾಂಜೆಂಟ್ಸ್ ಅದರಿಂದ ಫಾರ್ಮ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ನಂಬರ್ಸ್, ಈ ನಂಬರ್ಸಲ್ಲಿ 11ಇಂದ ಡಿವೈಡ್ ಆಗೋದು ಯಾವುದು? ಸೊ ಆಲ್ಟರ್ನೇಟಿವ್ ನಂಬರು ನಮಗೆ ಆ್ಯಡ್ ಮಾಡಿದ್ಮೇಲೆ ಅಥವಾ ಡಿಫ್ರೆನ್ಸು 0 ಅಥವಾ 11 ಬಂದರೆ ಅದು 11ಇಂದ ಡಿವೈಡ್ ಆಗುತ್ತೆ. ಸೊ 9 9 18, 18 ಪ್ಲಸ್ 8 26, 26 ಪ್ಲಸ್ 5 31. ಅದಾದಮೇಲೆ 8 2 10 15. ಸೊ ಡಿಫ್ರೆನ್ಸ್ 16 ಬರ್ತಿದೆ, ಸೊ ಹೋಗಲ್ಲ. ನೆಕ್ಸ್ಟು 9 9 18, 18 ಪ್ಲಸ್ 7 25 26, 4 5 6 ಮತ್ತು 5, ಸೊ 11. ಸೊ ಇಲ್ಲಿ 15 ಬರ್ತಿದೆ, ಇದು ಹೋಗಲ್ಲ. ನೆಕ್ಸ್ಟು 9 9 18 ಪ್ಲಸ್ 4 22, 22 5 6 7 12, 10 ಬರ್ತಿದೆ, ಡಿಫ್ರೆನ್ಸ್ ಹೋಗಲ್ಲ. ಸೊ ಇರೋದು ಆಪ್ಷನ್ ಇದೊಂದೇ. ಚೆಕ್ ಮಾಡೋಣ. 9 9 18, 19 20 21 ಮೈನಸ್ 3 ಮತ್ತು 2 5 5 5 10. ಸೊ ಡಿಫ್ರೆನ್ಸ್ 11 ಬರ್ತಿದೆ, ಸೊ ಇದು ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನು, ದ ನಂಬರ್ ಆಫ್ ಮೊಬೈಲ್ ಸಿಮ್ ಕಾರ್ಡ್ಸ್ ಇನ್ 4 states ಅಥವಾ ಯೂನಿಯನ್ ಟೆರಿಟರೀಸ್ ಆರ್ ಗಿವನ್ ಇನ್ ದ ಬಾರ್ ಡಯಾಗ್ರಾಮು. ಓಕೆ, ಇನ್ ಡೆಲ್ಲಿ ದ ರೇಷಿಯೋ ಆಫ್ BSNL ಸಿಮ್ ಕಾರ್ಡ್ಸ್ ಆ್ಯಂಡ್ ಏರ್ಟೆಲ್ ಸಿಮ್ ಕಾರ್ಡ್ಸ್. ಡೆಲ್ಲಿಲಿ BSNL ಸಿಮ್ ಕಾರ್ಡ್ಸು ಮತ್ತು ಏರ್ಟೆಲ್ ಸಿಮ್ ಕಾರ್ಡ್ಸು ರೇಷಿಯೋ ಎಷ್ಟು ಅಂತ ಕೇಳ್ತಾ ಇದ್ದಾರೆ. BSNL ಮತ್ತು ಏರ್ಟೆಲ್ ಎಲ್ಲಿ? ಡೆಲ್ಲಿ ಇದರಲ್ಲಿದೆ. ಫಸ್ಟು ಜಿಯೋ ಇದೆ, ಸೊ ಸೆಕೆಂಡ್ BSNL, ಥರ್ಡ್ ಏರ್ಟೆಲ್. ಸೊ BSNL ಯಾವ ಲೈನಲ್ಲಿದೆ? 1 2 3 4 5 11 ಇದೆ. ಏರ್ಟೆಲ್ಲು 20 ಇದೆ. ಸೊ 11:20, ಇಲ್ಲಿ 1:1, ಇಲ್ಲಿ 10 ಇರಬೇಕು. ಕರೆಕ್ಟಾಗಿ ಲೈನು ಪ್ರಿಂಟ್ ಆಗಿಲ್ಲ, ಅದಕ್ಕೆ ಕಾಣಿಸ್ತಿಲ್ಲ. 1 ಸೆಕೆಂಡ್. ಓಕೆ, 10:20 ಅಂತಂದರೆ 1:2. ಓಕೆ, ನೆಕ್ಸ್ಟ್, ಫಾರ್ ಎನಿ ಅಕ್ಯೂಟ್ ಆ್ಯಂಗಲ್ sin θ ಪ್ಲಸ್ sin ಸ್ಕ್ವೇರ್ ಈಕ್ವಲ್ಸ್ ಟು 1, ದ ವ್ಯಾಲ್ಯೂ ಆಫ್ cos ಸ್ಕ್ವೇರ್ θ ಪ್ಲಸ್ cos 4θ ಅಂತ ಕೇಳಿದ್ದಾರೆ. ಸೊ ಇವಾಗ sin θ ಇದೆ, ಈ sin ಸ್ಕ್ವೇರ್ θ ಆ ಕಡೆಗೆ ಹೋದರೆ ಇದೇನಾಗುತ್ತೆ?
ಸೈನ್ ಥೀಟಾ ಈಸ್ ಈಕ್ವಲ್ಸ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಏನು? ಕಾಸ್ ಸ್ಕ್ವೇರ್ ಥೀಟಾ. ಸೊ ನಮ್ಗೆ ಗೊತ್ತು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ 1 ಅಂತ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಹಂಗೆ ಇದೆ, ಸೊ ಅದನ್ನ ಹಂಗೆ ಇಟ್ಕೊಳ್ಳೋಣ. ಕಾಸ್ ಪವರ್ 4 ಥೀಟಾ ಇದೆಯಲ್ಲ, ಕಾಸ್ ಸ್ಕ್ವೇರ್ ಥೀಟಾ ಅಂತ ಅಂದರೆ ಸೈನು, ಇದ್ರದ್ದು ಮತ್ತೆ ಹೋಲ್ ಸ್ಕ್ವೇರ್ ಮಾಡಿದ್ರೆ ಇದು ಸೈನ್ ಸ್ಕ್ವೇರ್ ಆಗುತ್ತೆ. ಸೊ ಇದ್ರದ್ದು ಹೋಲ್ ಥಿಂಗ್ ಏನಾಯಿತು ನಮ್ಗೆ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ವ್ಯಾಲ್ಯೂ ಏನು? 1. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್, 2 persons started running on a circular track at a speed of 20 meters and 30 meters in opposite direction. If the circumference of the track is 100 meters, find out how many distance points ಅಂತ ಅಂದರೆ ಅವರು ಸ್ಟಾರ್ಟ್ ಆಗಿರ್ತಾರಲ್ಲ ಅಲ್ಲಿಗೆ ಮತ್ತೆ ಬರೋವರಷ್ಟೇ ಇಬ್ಬರು ಅಲ್ಲೇ ಎಂಡ್ ಆಗಬೇಕು. ಓಕೆ, ಡಿಸ್ಟೆನ್ಸ್ ಪಾಯಿಂಟ್ ಅಂದರೆ ಮತ್ತೆ ಅಲ್ಲೇ ಎಂಡ್ ಆಗೋಷ್ಟರಲ್ಲಿ ಎಷ್ಟು ಸಲ ಮೀಟ್ ಆಗ್ತಾರೆ ಅಂತ. ಸೇಮ್ ಪ್ರೀವಿಯಸ್ ಇಯರ್ ಕ್ವಶನ್ಗೂ ಪೇಪರಲ್ಲಿ ಕ್ವಶನ್ಗೂ ಈ ಕ್ವಶನ್ಗೂ ಡಿಫ್ರೆನ್ಸೇ ಇಲ್ಲ, ಡಿಟ್ಟೋ, ಏನೊಂದು ಚೂರು ಡಿಫ್ರೆನ್ಸ್ ಇಲ್ಲ. ಆನ್ಸರ್ 5. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಇವಾಗ 100 meters ಇದೆ, ಅವರಿಬ್ಬರದು ಸ್ಪೀಡ್ ಎಷ್ಟಿದೆ? ಒಬ್ಬರದು 20 meters ಇದೆ, ಇನ್ನೊಬ್ಬಂದು 30 meters ಇದೆ. ಸೊ ಎಲ್ ಸಿ ಎಮ್ ತೊಗೊಂಡ್ರೆ 5 ಅಂದರೆ ಮೀನ್ಸ್ ಇವನು 5 secondsಲ್ಲಿ ಓಡ್ಬಿಡ್ತಾನೆ, ಇವನು 10/3 secondsಲ್ಲಿ ಓಡ್ತಾನೆ. ಎರಡಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ 10. ಸೊ ರಿಲೇಟಿವ್ ಸ್ಪೀಡು ಅಂದರೆ ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಓಡ್ತಾ ಇದ್ದಾರೆ. 2 + 3 5 ಆಗೋಗುತ್ತೆ. 5 ಆಗೋಗುತ್ತೆ. ಸೊ 2 secondsಗೆ ಅವರು ಮೀಟ್ ಆಗ್ತಾ ಇರ್ತಾರೆ, ಪ್ರತಿ 2 secondsಗೂ ಮೀಟ್ ಆಗ್ತಾರೆ. ಸೊ ಪ್ರತಿ 2 secondsಗೂ ಮೀಟ್ ಆಗಬೇಕಾದ್ರೆ ಟೋಟಲ್ ಎಷ್ಟಿದೆ? 10. ಟೋಟಲ್ ವರ್ಕ್ ಅಂದರೆ ನಾವು ವರ್ಕ್ ಲೆಕ್ಕ ತೊಗೊಂಡ್ರೆ 10 ಇದೆ, /2 ಮಾಡ್ಕೊಂಡ್ರೆ 5 ಬರುತ್ತೆ. ಅಥವಾ ನೀವು ಲಾಸ್ಟ್ ಪೇಪರ್ ನೋಡಿದ್ರೆ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಿಂಗೆ ಎಂತಕ್ಕೆ ಲಾಜಿಕ್ಕಾಗಿ, ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು, ಸುಹಾಸ್ ಕ್ಯಾನ್ ಟೈಪ್ 12 pages ಇನ್ 6 minutes. 6 minutes ಎಲ್ಲ ಅವ್ನು 12 pages ಟೈಪ್ ಮಾಡ್ತಾನೆ. ಅಂದರೆ 1 minute ಅವನು 2 pages ಟೈಪ್ ಮಾಡ್ತಾನೆ. ಮ್ಯಾರಿ ಕ್ಯಾನ್ ಟೈಪ್ 6 pages ಇನ್ 12 minutes. ಸೊ ಇವ್ರು ಯಾರು? ಮ್ಯಾರಿ ಅನ್ನೋರು 1 minute-ಅಲ್ಲಿ 2 minute-ಅಲ್ಲಿ 1 page ಟೈಪ್ ಮಾಡ್ತಾರೆ. ಸೊ ಎಫಿಷಿಯನ್ಸಿ ಬಂತಲ್ವ, ಇವ್ರದ್ದು 1 minute-ಅಲ್ಲಿ 2 pages, ಇವ್ರದ್ದು 1 page ಬಂದು 2 minutes. ಸೊ 1:2 ಎಫಿಷಿಯನ್ಸಿ ಬಂತು. ವರ್ಕಿಂಗ್ ಟುಗೆದರ್ ಹೌ ಮೆನಿ ಪೇಜಸ್ ದೇ ಕ್ಯಾನ್ ಟೈಪ್ ಇನ್ 32 minutes. 32 minutes-ಅಲ್ಲಿ ಇಬ್ಬರು ಸೇರಿಸಿದ್ರೆ ಎಷ್ಟು ಪೇಜು ಇದು ಮಾಡ್ತಾರೆ ಅಂತ. ಸೊ 32 minutes-ಅಲ್ಲಿ ಇದು ಯಾರು? ಸುಹಾಸನವನು 64 pages ಇದು ಮಾಡ್ಕೊತಾನೆ. ಇನ್ನೊಬ್ಬ ಯಾರು? ಮೇರಿ ಅನ್ನೋನು 2 minutes-ಗೆ 1 ಪೇಪರ್ ಅಲ್ವಾ, ಸೊ 16, ಎರಡು ಆ್ಯಡ್ ಮಾಡಿದ್ರೆ 80 ಬರುತ್ತೆ. ಓಕೆ, ನೆಕ್ಸ್ಟು, ಆರ್ ಲೆಂಡ್ಸ್ ಸಮ್ ಮನಿ ಟು ಎಸ್. ಆರ್ ಅನ್ನೋನು ಎಸ್ಗೆ ಒಂದಷ್ಟು ಅಮೌಂಟ್ ಕೊಟ್ಟಿದ್ದಾನೆ. ಆನ್ ವಿಚ್ ಎಸ್ ಪೇಸ್, ಎಸ್ ಅವನು ಎಷ್ಟು ಅವನಿಗೆ ಪೇ ಮಾಡಿದ್ದಾನೆ, ಸಲ್ಲಿಸಿದ್ದಾನೆ? 17,000 ಅವನಿಗೆ ಕಟ್ಟಿದ್ದಾನೆ, ಆರಿಗೆ ಕಟ್ಟಿದ್ದಾನೆ. ನೆಕ್ಸ್ಟ್ ಎಸ್ ಅನ್ನೋನು ಟೀಗೆ ಮತ್ತು ಮನಿ ಗಿವನ್ ಟು ಲೆಂಡ್ಸ್ ದ ಸೇಮ್ ಮನಿ. ಇವನ ಹತ್ರ ಎಷ್ಟು ಇಸ್ಕೊಂಡೋ ಅಷ್ಟೇ ಮನಿ ಟೀಗೆ ಕೊಟ್ಟಿದ್ದಾನೆ. ಆನ್ ವಿಚ್, ಇದಕ್ಕೆ ಟಿ ಪೇಸ್ 8.5%, ಇವನು ಟಿ ಕಟ್ಟಿದ್ದಾನೆ ಎಸ್ಗೆ. ಓಕೆ, ವಾಟ್ ಶುಡ್ ಬಿ ದ ಮಿನಿಮಮ್ ಅಮೌಂಟ್ ಇನ್ ರುಪೀಸ್ ದಟ್ ಎಸ್ ಮಸ್ಟ್ ಬಾರೋ ಸೊ ದಟ್ ಈ ಡಸ್ ನಾಟ್ ಇನ್ಕರ್ ಎನಿ ಲಾಸ್ ಇನ್ ದ ಪ್ರೊಸೆಸ್. ಅಂದರೆ ಎಸ್ ಅನ್ನೋನು ಆರಿಂದ ಎಷ್ಟು ಅಮೌಂಟ್ ತೊಗೊತಾನೋ, ಈ 17,000 ರೂಪಾಯಿ ಕಟ್ಟಿದ್ನಲ್ಲ ಟೀಯಿಂದಾನು, ಆ 18.5% ಅನ್ನೋದು 17,000 ಇರಬೇಕು. ಅವಾಗ ಅವನಿಗೆ ಏನು ಲಾಸ್ ಇರಲ್ಲ, ಏನು ಪ್ರಾಫಿಟ್ ಇರೋಲ್ಲ. ಓಕೆ, ಅರ್ಥ ಆಯ್ತಲ್ವಾ? ಆರಿಂದ ಒಂದಷ್ಟು ಅಮೌಂಟ್ ತೊಗೊತಾನೆ, ಆರಿಗೆ ಎಸ್ಸು 17,000 ಕಟ್ತಾ ಇದ್ದಾನೆ. ಸೊ ಎಸ್ಸು ಟೀಗೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾನೆ, ಆ ಅಮೌಂಟಲ್ಲಿ ಅವನಿಗೆ 17,000ನೇ ಬರಬೇಕು. ಓಕೆ, ಸೊ ಯಾವುದ್ರ ಮೇಲೆ 8.5% 17,000 ಅಂತ ಯಾವ್ದು ನೋಡಿಕೊಂಡ್ರೆ ಅದೇ ನಮ್ಮ ಆನ್ಸರು. ಸೊ 2 lakhs ಚೆಕ್ ಮಾಡಿಕೊಂಡ್ರೆ 10%ಗೆ ಎಷ್ಟು ಬರುತ್ತೆ? 20,000. ಸೊ 1% ತೆಗೀರಿ, 18,000 ಆಯ್ತದೆ. ಸೊ 18,000-ಅಲ್ಲಿ 0.5 ತೆಗೆದ್ರೆ 17,000. ಸೊ ನಮ್ಮ ಆನ್ಸರ್ ಇದೆ. ಓಕೆ, ಹಂಗೆ ಆಪ್ಷನ್ಸ್ ಒಂದೊಂದೇ ನೋಡ್ಕೊಳ್ತಾ ಹೋದರೆ ನಮಗೆ ಈಸಿ ಆಗಿಬಿಡುತ್ತೆ. ಸೊ ಒಂದ್ಸಲ ಆಪ್ಷನ್ಸ್ ಯೂಸ್ ಮಾಡ್ಕೊಬೇಕಾಗುತ್ತೆ, ಸುಮ್ಮನೆ ಫಾರ್ಮುಲಾಸ್ ಎಲ್ಲ ಹಾಕೊಂಡ್ರೆ ಕಷ್ಟ ಆಗೋಗುತ್ತೆ. ವರ್ಕ್ ಡನ್ ಬೈ 8 men ಈಸ್ ಕಂಪ್ಲೀಟೆಡ್ ಇನ್ 10 days. 8 ಜನ ಮೆನ್ನು 10 days-ಅಲ್ಲಿ ಕೆಲಸ ಮಾಡಿದಾರಂತೆ. ದ ಸೇಮ್ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಇನ್ 12 days ವೆನ್ ಡನ್ ಬೈ 10 women. 10 women ಅದೇ ಕೆಲಸನ 12 ದಿನದಲ್ಲಿ ಮುಗಿಸ್ತಾ ಇದ್ದಾರಂತೆ. ಓಕೆ, ಇನ್ ಹೌ ಮೆನಿ ಡೇಸ್ ಇಟ್ ವಿಲ್ ಕಂಪ್ಲೀಟ್? ವೆನ್ 4 men and 4 women. 4 men + 4 women ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಸೊ ರೇಷಿಯೋಸ್ ತಗೊಳಂಗಿದ್ರೆ ನಾವು 2 6 12, 2 5 10. ಸೊ ಆಮೇಲೆ 40 m = 60 w. ಸೊ 0 0 ಹೋದರೆ 2 2s 2 3s. ಸೊ 2:3 m w ಅಂದರೆ ಉಲ್ಟಾ ಹೋಗುತ್ತೆ. ಸೊ ಎಮ್ ಎಫಿಷಿಯನ್ಸಿ ಎಷ್ಟು? 3. ಸೊ ವುಮೆನ್ ಎಫಿಷಿಯನ್ಸಿ ಎಷ್ಟು? 2.
ಓಕೆ. ಸೊ ಇವಾಗ ಇದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಎಮ್ ಜಾಗದಲ್ಲಿ 3 ಇದೆ. ಸೊ 8 3 24 ಇಂಟು 10 240. ಸೊ 240 ವರ್ಕ್ ಇವಾಗ ಇವ್ರು ಮಾಡಬೇಕು. 240 ವರ್ಕ್ನ ಎಮ್ ಅಂದರೆ ಎಷ್ಟು 3 4 3 12 ಪ್ಲಸ್ ಡಬ್ಲ್ಯೂ ಅಂದರೆ ಎಷ್ಟು 2 4 2 8. ಸೊ 20 ಪಾರ್ಟ್ಸ್ ಕೆಲಸ ಮಾಡ್ತಾರೆ. ಸೊ 0 0 12 ಡೇಸಿಗೆ ಮುಗಿಸ್ತಾರೆ. ಓಕೆ. ನೆಕ್ಸ್ಟ್ ಕಾಣಿಸ್ತಿದೆ ಅಲ್ವಾ? ಓಕೆ. ಇಫ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0. ಸೊ ಡಿವೈಡ್ ಬೈ ಎಕ್ಸ್ ಮಾಡಿದ್ರೆ ನಮಗೆ ಎಕ್ಸು ಈ ಪ್ಲಸ್ ಇದ್ದಿದ್ದು ಪ್ಲಸ್ 1 ಇದೆಯಲ್ಲ, ಸೊ ಪ್ಲಸ್ 1 ಹಂಗೆ ಇರುತ್ತೆ. ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದು 7 ಈಚ್ ಹೋದಾಗ 7 ಆಗೋಗುತ್ತೆ. ಓಕೆ. ಇದು ಇವಾಗ ನಮಗೆ ಕೇಳ್ತಿರೋದು ಎಕ್ಸ್ ಸ್ಕ್ವೇರ್ ಮೈನಸ್ 1/x². ಸೊ ನಮಗೆ ಎಕ್ಸ್ ಪ್ಲಸ್ 1 ಬೇಕು ಸಿಕ್ತು, ಎಕ್ಸ್ ಮೈನಸ್ 1 ಬೇಕು. ಸೊ ಎಕ್ಸ್ ಮೈನಸ್ 1 ಬೇಕಂದರೆ ಕೆ ಸ್ಕ್ವೇರ್ ಮೈನಸ್ 4. ಸೊ 7 ಸ್ಕ್ವೇರ್ ಏನು 49 ಮೈನಸ್ 4 45 ಅಂಡರ್ ರೂಟ್ 45. ಸೊ ಇವಾಗ ಇದನ್ನು ಮಾಡೋಣ. ಇವೆರಡು ಇಂಟು ಮಾಡಿದ್ರೆ ನಮಗೆ ಬಂದ್ಬಿಡುತ್ತೆ 7 ಇಂಟು ಅಂಡರ್ ರೂಟ್ 45. ಸೊ 45 ಹೆಂಗೆ ಬರಿಬೋದು ನಾವು? 7 ಇಂಟು 3 ಇಂಟು 9 5 45. ಸೊ 3 7 3 21 ಅಂಡರ್ ರೂಟ್ 5. ಬಟ್ ಇದು ನಮ್ಮ ಆನ್ಸರ್ ಆಗಿರಲ್ಲ. ಅವ್ರು ಇಲ್ಲಿ ಏನು ಕೇಳಿದ್ದಾರೆ, ಎಕ್ಸ್ ಅನ್ನೋದು 0ಕ್ಕೂ ಕಮ್ಮಿ ಇರಬೇಕು, 0ಕ್ಕೂ ಜಾಸ್ತಿ ಇರಬೇಕು, 1ಕ್ಕೂ ಕಮ್ಮಿ ಇರಬೇಕು. ಸೊ ಅಂದರೆ ಯಾವತ್ತೂ ಅದು ಮೈನಸಲ್ಲಿ ಬರುತ್ತೆ ಆನ್ಸರ್. ಸೊ ಈ ಕಂಡೀಷನ್ ಕೊಟ್ಟರು ಅಂದರೆ ಅದನ್ನು ಮೈನಸಲ್ಲಿ ಹಾಕೊಳ್ಳಿ. ಮುಂಚೆಯಿಂದನೇ ಹೇಳಿದ್ವಿ, ಎಷ್ಟೊಂದು ಸಲ ಕೊಟ್ಟಿದ್ದಾರೆ ಈ ಥರ ಕ್ವಶನ್ಸು. ಸೊ 0ಕ್ಕೂ ಜಾಸ್ತಿ ಇರಬೇಕು, 1ಕ್ಕೂ ಕಮ್ಮಿ ಇದ್ದರೆ ಬರೋ ಆನ್ಸರ್ಗೆ ಮೈನಸ್ನ ಆ್ಯಡ್ ಮಾಡಿ. ನೆಕ್ಸ್ಟ್, ದ ಮಾರ್ಕೆಟ್ ಪ್ರೈಸ್ ಆಫ್ ಎ ಗೀಸರು 9400 ಇದೆ. ಶಾಪ್ ಕೀಪರ್ ಅಲೋಸ್ 4% ಡಿಸ್ಕೌಂಟ್ ಆನ್ ಇಟ್ಟು. ಫೈಂಡ್ ದ ಸೆಲ್ಲಿಂಗ್ ಪ್ರೈಸು. ಸೊ ಇದ್ರ ಮೇಲೆ 4% ತೆಗಿರಿ. 1% ಎಷ್ಟಾಗುತ್ತೆ? 94. 94 ಇಂಟು 4 9 4 36 4 4 16 16 376 ತೆಗಿಬೇಕು. 300 ತೆಗೆದ್ರೆ 9176 ತೆಗೆದ್ರೆ 24 9024. ಓಕೆ. ಸೊ ನೆಕ್ಸ್ಟು, ಇಫ್ ಇನ್ 150 ಇನ್ rupees 150 ಬಿ ಬೈಸ್ 10 ಪೆನ್ಸ್ ಫಾರ್ 80 ಈಚ್. 10 ಪೆನ್ ತೊಗೊಂಡಿದ್ದಾನೆ. ಎಷ್ಟಕ್ಕೆ? 8 ರೂಪೀಸ್. ಒಂದೊಂದು ಪೆನ್ಗೆ 8 ರೂಪಾಯಿ ಅಂದರೆ 10 ಪೆನ್ ಅಂತಂದರೆ 80 ರೂಪಾಯಿ ಆಗೋಯ್ತು. ಸೊ 150 80 ರೂಪಾಯಿ ಆಗೋಗೈತೆ. ನೆಕ್ಸ್ಟು 10 ಎರೇಸರ್ಸ್ ಫಾರ್ 5 ಈಚ್. 1 ಎರೇಸರ್ 5 ರೂಪೀಸ್ ಅಂತಂದರೆ 10 ಎರೇಸರ್ಸ್ಗೆ 50 ಆಯಿತು. ಸೊ 130 ರೂಪೀಸ್ ಆಗೋಯ್ತು. ಆ್ಯಂಡ್ ಸಮ್ ಶಾರ್ಪ್ನರ್ಸ್ ಫಾರ್ 4 ಈಚ್. ಸೊ ಇನ್ನು ಉಳಿದಿದ್ದಷ್ಟು 20 ರೂಪಾಯಿ. 20 ರೂಪಾಯಲ್ಲಿ 4 ಈಚ್ ಅಂತ ಅಂದರೆ 5 ಏನು ತೊಗೊತಾನೆ ಅವನು? ಶಾರ್ಪ್ನರ್ಸ್ ತೊಗೊತಾನೆ. ಅದೊಂದು 20 ರೂಪೀಸ್. ಸೊ ಟೋಟಲ್ 150 ರೂಪೀಸ್ ಆಯಿತು. ಈಗ ಏನು ಹೇಳ್ತಿದ್ದಾರೆ, ವಾಟ್ ಈಸ್ ದ ಆ್ಯಾವ್ರೇಜ್ ಪ್ರೈಸ್ ಪರ್ ಐಟಮ್? ಸೊ 150 ರೂಪೀಸ್ ಆಯಿತು. 10 ಇದೆಷ್ಟು ತೊಗೊತಾನೆ? 5 25. ಸೊ 6. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟು, 10 ವುಮೆನ್ ಕ್ಯಾನ್ ಡೂ ಎ ವರ್ಕ್ ಇನ್ 6 days. 10 ವುಮೆನ್ನು ಒಂದು ಕೆಲಸನ 6 ಡೇಸಲ್ಲಿ ಮಾಡ್ತಾರಂತೆ. ಆ್ಯಂಡ್ 6 men ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 6 men. ಅದೇ ಕೆಲಸನ 5 ದಿನದಲ್ಲಿ ಮಾಡ್ತಾರಂತೆ. ಇಫ್ ಆಲ್ ದೀಸ್ ಮೆನ್ ವುಮೆನ್ ಆ್ಯಂಡ್ ವುಮೆನ್ ವರ್ಕ್ ಟುಗೆದರ್, ಎಷ್ಟು ದಿವಸಕ್ಕೆ ಮುಗಿಸ್ತಾರೆ ಕೆಲಸ? ಸೊ ಇಲ್ಲಿ ನಮಗೆ 60 ವುಮೆನ್ ಇಸ್ ಈಕ್ವಲ್ಸ್ ಟು 6 5 30 ಮೆನ್ನು. ಸೊ 1:2. ಸೊ ವುಮೆನ್ ಎಫಿಷಿಯನ್ಸಿ 1, ಮೆನ್ ಎಫಿಷಿಯನ್ಸಿ 2. ಸೊ ಟೋಟಲ್ ಕೆಲಸ ವುಮೆನ್ ಜಾಗದಲ್ಲಿ 1 ಹಾಕೋರೆ 10 1 10 60. ಸೊ 60 ಪಾರ್ಟ್ಸ್ನ ಎಷ್ಟು ದಿವಸದಲ್ಲಿ ಮಾಡ್ತಾರೆ? ಸೊ ಎಷ್ಟು ಜನ ಅವ್ರು ಇರೋದು? 10 ವುಮೆನ್ನು ಮತ್ತು 6 ಮೆನ್ನು. 10 ಪ್ಲಸ್ 6 12 22. 60/22. ಸೊ 22 ಇಂಟು 3 ಅಂದರೆ 66. 22 ಇಂಟು 2 44. ಆಮೇಲೆ 16/22 ಇರುತ್ತೆ. 8/11. ಓಕೆ. ನೆಕ್ಸ್ಟ್ ಕ್ವಶನ್ನು, ಇಫ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಎ ಬಿ ಸಿ, ಇದು ಪಿ ಕ್ಯೂ ಆರ್, ಇದು ಎ, ಇದು ಬಿ, ಇದು ಸಿ, ಇದು ಪಿ, ಇದು ಕ್ಯೂ, ಇದು ಆರು. ಸೊ ಎ ಬಿ ಇದು 4 ಸೆಂಟಿಮೀಟರ್ ಇದೆ, ಪಿ ಕ್ಯೂ 6 ಸೆಂಟಿಮೀಟರ್ ಇದೆ, ಕ್ಯೂ ಆರ್ 9 ಸೆಂಟಿಮೀಟರ್ ಇದೆ, ಆರ್ ಪಿ 12 ಸೆಂಟಿಮೀಟರ್ ಇದೆ. ಸೊ ಫೈನ್ ದ ಪೆರಿಮೀಟರ್ ಆಫ್ ಎ ಬಿ ಸಿ. ಪೆರಿಮೀಟರ್ ಅಂತ 3 ಸೈಡ್ಸ್ ಕಂಡುಹಿಡಿಯೋಕೆ ಹೇಳ್ತಾ ಇದ್ದಾರೆ. ಸೊ ಇದು 4:2 ಅಂತ ಅಂದರೆ 2:3 ರೇಷಿಯೋದಲ್ಲಿದೆ. ಸೊ 2:3 ರೇಷಿಯೋ ಅಂತಂದರೆ ಇದು ಕೂಡ 2:3 ರೇಷಿಯೋದಲ್ಲಿ. ಈ 3 ರೇಷಿಯೋ ಅಂದರೆ ಇದು 2 ರೇಷಿಯೋ ಅಂದರೆ 6. ಸೊ ಇದು 4 ಅಂತ, ಇದು 12 ಅಂತ ಅಂದರೆ ಇದು 8. ಸೊ 6 ಪ್ಲಸ್ 8 14 ಪ್ಲಸ್ 4 6 ಪ್ಲಸ್ 8 14 ಪ್ಲಸ್ 4 18. ಓಕೆ. ಸೊ ನೆಕ್ಸ್ಟ್ ಫೈಂಡ್ ದ ಥರ್ಡ್ ಪ್ರಪೋರ್ಷನ್. ಅಂದರೆ ಥರ್ಡ್ ಪ್ರಪೋರ್ಷನ್ 35 ಇಂಟು 35 ಡಿವೈಡೆಡ್ ಬೈ 25. 5 5 25, 5 7 5 1 5 7 7 7 49. ಓಕೆ, ಸಿಂಪಲ್ಲು, ಈಸಿ ಇದೆ ಪೇಪರು. ದ ಸ್ಯಾಲರೀಸ್ ಆಫ್ ಎ ಫಾದರ್, ಮದರ್ ಆ್ಯಂಡ್ ಡಾಟರ್ ಆರ್ ಇನ್ ದ ರೇಷಿಯೋ 2:3 5. ಫಾದರು, ಮದರು, ಡಾಟರು 200
300 500 ಅಂತ ಹಾಕೊತೀನಿ ಈಸಿ ಕ್ಯಾಲ್ಕುಲೇಷನ್ಸ್ಗೆ. ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದ ಸ್ಯಾಲರೀಸ್ ಇಫ್ ದೇರ್ ವಾಸ್ ಅನ್ ಇನ್ಕ್ರೀಸ್ ಆಫ್ 10%, 10%, 15, 10, 20%. ಸೊ 10% ಅಂದರೆ ಎಷ್ಟು? 20, 5% ಅಂದರೆ 30. ಸೊ ಇದು 230 ಆಗುತ್ತೆ, ಇದು 330 ಆಗುತ್ತೆ, ಇವ್ರದ್ದು 10 ಅಂದರೆ 50, 600 ಆಗುತ್ತೆ. ಸೊ ಇವಾಗ ರೇಷಿಯೋ ಸೊ 23, 33, 60. ಓಕೆ. ಸೊ ನೆಕ್ಸ್ಟು, ಟು ಹ್ಯಾವ್ ಎ ಸರ್ಫೇಸ್ ಏರಿಯಾ ಆಫ್ 9 pi ಸ್ಕ್ವಯರ್ ಯೂನಿಟ್ಸ್ ಆಫ್ ಎ ಬಾಲು. ಸ್ಪಿಯರ್ದು ಸರ್ಫೇಸ್ ಏರಿಯಾ ಏನು ಸ್ಪಿಯರ್ದು? 4 pi r ಸ್ಕ್ವಯರು, ಕರೆಕ್ಟ್ ಅಲ್ವಾ? 4 pi r ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು 9 pi ಕೊಟ್ಟಿದ್ದಾರೆ. ಓಕೆ. ವಾಟ್ ಶುಡ್ ಬಿ ದ ಡಯಾಮೀಟರ್ ಅಂತ ಅಂದ್ರೆ ಏನು? ಆರ್ನ ಡಬಲ್ ಮಾಡಿದ್ರೆ ಅದೇ ನಮಗೆ ಡಯಾಮೀಟರ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಈ ಪೈ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 9/4. ಆರ್ ಏನಾಗುತ್ತೆ? √9/4 ಅಂದರೆ ಆರ್ ಇಸ್ ಈಕ್ವಲ್ಸ್ ಟು 3/2 ಆಗುತ್ತೆ. ಸೊ 3/2 ಅಂತಂದರೆ 1/5. ಓಕೆ. ನೆಕ್ಸ್ಟ್, ದ ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 7 cm and central angle length. ಏರಿಯಾ ಆಫ್ ಎ ಸೆಕ್ಟರ್ ಕೇಳ್ತಾ. ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ θ/360 ಇಂಟು ಪೈ ಇಂಟು ಆರ್ ಸ್ಕ್ವಯರ್. ಸೊ ಇದೆಷ್ಟು ಕೊಟ್ಟಿದ್ದಾರೆ? 60/360 ಇಂಟು 22/7 ಇಂಟು 7 ಇಂಟು 7. 7 ಕ್ಯಾನ್ಸಲ್, 0 0 1 6 2 3 2 11 11 7 77 77/3 ಡೈರೆಕ್ಟಾಗಿ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು 65% ಆಫ್ 30, 65 ಡಿವೈಡ್ ಇಂಟು 350 ಡಿವೈಡ್ ಬೈ 100 ಮೈನಸ್ ಎಕ್ಸ್ ಪರ್ಸೆಂಟೇಜ್ ಇಂಟು 250 ಡಿವೈಡ್ ಬೈ 100 ಪ್ಲಸ್ 40 ಇಂಟು 120 ಡಿವೈಡ್ ಬೈ 100 ಈಕ್ವಲ್ಸ್ 158 ಅಂತೆ. ಸೊ ಇಲ್ಲೊಂದು 0 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 0 ಕ್ಯಾನ್ಸಲ್ ಆಯಿತು. 12 4 48. ಸೊ ಈ 48 ಆ ಕಡೆ ಕಳಿಸೋದು. ಇರಿ ನಿಮಿಷ. 5 2 ಫಸ್ಟ್ ಇಂಟು ಮಾಡಬೇಕು, ಇಲ್ಲ ಡಿವೈಡ್ ಮಾಡ್ಬೋದು. 5 7 35. ಸೊ ಇನ್ನೇನು ಉಳೀತು? 5 2 5 5. ಸೊ ನೆಕ್ಸ್ಟು ನಾವು ಒಂದ್ಸಲ ಏನೇನು ಮಾಡ್ತೀವಿ ಗೊತ್ತಾ? ನಾವು ಕನ್ಫ್ಯೂಷನ್ ಆಗಿಬಿಟ್ಟು ಇಲ್ಲಿ 2 ಇದೆ, ಇಲ್ಲಿ 4 ಇದೆ, 2 2 2 4 ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಇಂಟು ಇದ್ದಿದ್ರೆ ಹಂಗೆ ಮಾಡ್ಬೋದು. ಸೊ ಸ್ವಲ್ಪ ನೋಡ್ಕೊಳ್ಳಿ, ಬೇಸಿಕ್ಸು ಮರಿಬೇಡಿ. ಸಿಲ್ಲಿ ಮಿಸ್ಟೇಕ್ಸ್ ಇವೇ ಮಾಡೋದು ನಾವು. ಓಕೆ. ಸೊ 65 ಇಂಟು 7 6 7 420 5 7 35 455 ಡಿವೈಡೆಡ್ ಬೈ 2 ಮೈನಸ್ 5x ಡಿವೈಡ್ ಬೈ 2. ಸೊ LCM 2 ಬಂದಿದೆ. ಇಲ್ಲಿ 12 4 48. ಅದನ್ನು ಆ ಕಡೆ ಕಳಿಸಿದ್ರೆ 158 ಮೈನಸ್ 48 110. ಸೊ ಇಂಟು 2. ಸೊ 220. 455 ಮೈನಸ್ 220 235. 235 ಡಿವೈಡೆಡ್ ಬೈ 5 is equals to x. 5 4 5 7 47. ಓಕೆ. ಸೊ ನೆಕ್ಸ್ಟ್, if 2 cot x is equals to 5, then what is 2 cos x minus sin x divided by 2 cos x plus sin x equal to? So ಈ ಕ್ವಶನ್ ಅಲ್ಲಿ 2 cot x is equals to 5, then what is the value of 2 cos x minus sin x divided by 2 cos x plus sin x? ಸೊ cot ಅಂತ ಅಂದ್ರೆ ಏನು? sin by cos, ಕರೆಕ್ಟ್ ಅಲ್ವಾ? ಸೊ ಇದೇನು 5/2. ಸೊ sin ಜಾಗದಲ್ಲಿ 5 ಹಾಕಿ, cos ಜಾಗದಲ್ಲಿ sin by cos ಅಂದರೆ ಟ್ಯಾನು, cos by sin ಅಂತ ಅಂದರೆ ಕಾಟು. ಸೊ ಇಲ್ಲಿ 5 ಹಾಕಿ 2 ಹಾಕಿ. ಸೊ cos ಜಾಗದಲ್ಲಿ 5 ಹಾಕಿ, 2 ಇಂಟು 5 ಮೈನಸ್ 2 ಡಿವೈಡ್ ಬೈ 2 ಇಂಟು 5 ಪ್ಲಸ್ 2. ಓಕೆ. 2 2 ಕ್ಯಾನ್ಸಲ್ ಆಗೋಗುತ್ತೆ. 5 ಮೈನಸ್ 2 3, 5 ಪ್ಲಸ್ 2 7. ಸಾರಿ ಫಸ್ಟ್ ನಾವು ಇಂಟು ಮಾಡಬೇಕಲ್ವಾ? 2 5 10 ಮೈನಸ್ 2, 2 5 10 ಪ್ಲಸ್ 2 12. ಓಕೆ. 10 ಮೈನಸ್ 2 ಎಷ್ಟು? 8/12. 4 2 4 3. ಓಕೆ. ಅದಕ್ಕೆ ಬೇಸಿಕ್ಸು ಮರಿಬಾರ್ದು ಇವತ್ತು. ನೆಕ್ಸ್ಟು, ಇಫ್ ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಇ ಎಫ್ ಎ ಬಿ ಇಸ್ ಈಕ್ವಲ್ಸ್ ಟು ಡಿ ಇ, ಇದು ಈಕ್ವಲ್ಲು ಎ ಬಿ ಬೈ ಡಿ ಇ ಬಿ ಸಿ ಇದು ಮತ್ತು ಎಫ್ ಡಿ. ಓಕೆ. ಬಿ ಸಿ ಇದು, ಆಮೇಲೆ ಎಫ್ ಡಿ ಇದು. ಓಕೆ. ಇವಾಗ ಉಳಿದಿರೋದು ಇ ಎಫ್ ಮತ್ತು ಎ ಸಿ. ಓಕೆ. ದೆನ್ ಅವ್ರು ಕೇಳ್ತಿದ್ದು ನೋಡೋಣ ಫಸ್ಟ್. ದೇ ವಿಲ್ ಬಿ ಸಿಮಿಲರ್ ವೆನ್ ಆ್ಯಂಗಲ್ ಬಿ ಈಕ್ವಲ್ಸ್ ಟು ಆ್ಯಂಗಲ್ ಡಿ. ಹೌದು, ಆ್ಯಂಗಲ್ ಬಿ ಇದಕ್ಕೆ ಇದು ಈಕ್ವಲ್ ಇರಬೇಕು, ಆವಾಗಲೇ ಕರೆಕ್ಟಾಗಿರುತ್ತೆ. ಯಾಕಂತಂದರೆ ಎ ಬಿ ಬೈ ಡಿ ಅಂದರು, ಎ ಬಿ ಮತ್ತು ಬಿ ಸಿ, ಎ ಬಿ
ಇದು ಬಿ ಸಿ. ಸೊ ಸೆಂಟರ್ ಆ್ಯಂಗಲ್ ಇದು ಇದಕ್ಕೆ ಡಿ ಇ ಎಫ್ ಡಿಗೆ ಸೆಂಟರ್ ಆ್ಯಂಗಲ್ ಯಾವುದು ಎ ಡಿ. ಸೊ ಬಿ ಇಸ್ ಈಕ್ವಲ್ಸ್ ಟು ಡಿ ಇರಬೇಕು. ಓಕೆ, ಇಲ್ಲಿಗೆ ಈ ಪೇಪರ್ ಮುಗೀತು. ಥ್ಯಾಂಕ್ ಯು ಸೊ ಮಚ್. ಬಾಯ್.